ಎಲ್ರಿಗೂ ನಮಸ್ಕಾರ. ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜನನಾಯಕನ್ ರಿವ್ಯೂ, IMDb ರೇಟಿಂಗ್, ಇಂಡಿಯಾ ನೆಟ್ ಕಲೆಕ್ಷನ್ ಆ್ಯಂಡ್ ವರ್ಲ್ಡ್ ವೈಡ್ ಕಲೆಕ್ಷನ್ ಏನೆಲ್ಲ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜನನಾಯಕನ್ ಇದು ವಿನೋದ್ ರವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಈಗಿನ ತಮಿಳ್ ಮುಖ್ಯಮಂತ್ರಿಯಾದ ತಲಪತಿ ವಿಜಯ್ ರವರು ಆ್ಯಕ್ಟ್ ಮಾಡಿರುವಂತಹ ಕೊನೆಯ ಸಿನಿಮಾ. ಈ ಸಿನಿಮಾ ಜುಲೈ 23, 2026ರಂದು ರಿಲೀಸ್ ಆಗಿತ್ತು. ಆದರೆ ಈ ಸಿನಿಮಾ ಜನವರಿ 9ಕ್ಕೆ ಅದ್ದೂರಿಯಾಗಿ ರಿಲೀಸ್ ಆಗಬೇಕಾಗಿತ್ತು. ಆದರೆ CBC ಅಂದರೆ ಸೆನ್ಸರ್ ಬೋರ್ಡಿಂದ ಆದಂಥ ತೊಂದರೆಯಿಂದಾಗಿ ಇದರ ರಿಲೀಸ್ ಬರೋಬ್ಬರಿ 7 ತಿಂಗಳು ಡಿಲೇ ಆಯಿತು. ಆದರೆ ವಿಧಿಯಲ್ಲಿ ಅವರು ಎಲೆಕ್ಷನಲ್ಲಿ ಗೆದ್ದು ಬಂದ ಮೇಲೆ ಈ ಸಿನಿಮಾ ತೆರೆ ಕಾಣಬೇಕು ಅಂತ ಇತ್ತು. ಸೊ ಈ ಸಿನಿಮಾ ನಮ್ಮ ಮುಖ್ಯ ಪಾತ್ರಧಾರಿ ಹೆಸರು ತಲಪತಿ ವಿಟ್ರಿಕೊಂಡನ್ ಅಥವಾ TVK. ಇವರಿಗೆ ಇರೋದು ಒಂದೇ ಕನಸು, ತನ್ನ ಮಗಳಾದ ವಿಜಿ ಬೆಸ್ಟ್ ಟ್ರೈನಿಂಗ್ ಪಡ್ಕೊಂಡು ಮಿಲಿಟ್ರಿ ಸೇರಬೇಕು ಅನ್ನೋದು. ಬಟ್ ವಿಜಿ ಚಿಕ್ಕವಳಿದ್ದಾಗ ಅವರ ಬದುಕಿನಲ್ಲಿ ನಡೆದ ಒಂದು ಘಟನೆ ಡ್ರಾಮಾಯಿಂದ ಅವಳು ಆಚೆ ಬಂದಿರಲ್ಲ. ಸೊ ನಮ್ಮ TVK ಮಗಳನ್ನು ಆ ಘಟನೆಯಿಂದ ಆಚೆ ತರೋಕ್ಕೆ ಹೇಗೆಲ್ಲ ಮೋಟಿವೇಟ್ ಮಾಡಿದ್ರು, ಏನೆಲ್ಲ ಸರ್ಕಸ್ ಮಾಡಿದ್ರು, ಈ ಜರ್ನಿಯಲ್ಲಿ ಅವರ ಹಳೆ ದುಶ್ಮನ್ಗಳು ಎಂಟ್ರಿ ಕೊಟ್ಟಾಗ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿ ಮೊದಲನೆಯದಾಗಿ ತುಂಬ ಇಂಟ್ರೆಸ್ಟಿಂಗ್ ಅನಿಸೋದು ವಿಜಯ್ ಅವರ ಪ್ರೆಸೆನ್ಸ್ನ ಬಳಸ್ಕೊಂಡಿರೋ ರೀತಿ. ಒಳ್ಳೆ ಪರ್ಫಾರ್ಮರ್ ಆಗುವ ಜೊತೆಗೆ ಅವರಿಗೆ ನ್ಯಾಚುರಲ್ ಆಗಿ ಒಂದು ಸ್ವ್ಯಾಗ್ ಇದೆ ಆ್ಯಂಡ್ ಮ್ಯಾನರಿಸಮ್ ಇದೆ. ಸೊ ಎಲ್ಲ ಎಲಿಮೆಂಟ್ಸ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ, ಬ್ಲೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಫ್ಯಾನ್ ಸರ್ವಿಸ್ಗಳು ಈ ಸಿನಿಮಾದಲ್ಲಿ ಸಾಕಾದಷ್ಟು ಇದೆ. ವಿಜಯ್ ಅವರ ಫ್ಯಾನ್ಸ್ ಏನೆಲ್ಲ ಕೇಳ್ತಾರೆ, ಅವರ ಸ್ಟ್ರೆಂತ್ ಏನು, ಹೀಗೆ ಹಲವು ಫ್ಯಾಕ್ಟರ್ಸ್ನ ವಿನೋದ್ ರವರು ಅರ್ಥ ಮಾಡಿಕೊಂಡು ಫ್ಯಾನ್ ಸೀಕ್ವೆನ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡಿದ್ದಾರೆ. ತಲಪತಿ ಕಚೇರಿ ಎಂಬ ಹಾಡಿನಲ್ಲಿ ವಿಜಯ್ ಅವರ ಎನರ್ಜಿ ಸೂಪರ್ ಆಗಿತ್ತು. ಈ ಸಾಂಗ್ ಈ ಸಿನಿಮಾದ ಒಂದು ದೊಡ್ಡ ಹೈಲೈಟ್ ಮಾಡಿದಂತೂ ಹೌದು. ಈ ಸಿನಿಮಾದಲ್ಲಿ ವಿಜಯ್ ಅವರ ಆ್ಯಕ್ಟಿಂಗ್, ಅವರ ಎನರ್ಜಿ ಆ್ಯಂಡ್ ಸ್ಟೈಲ್, ಸ್ಕ್ರೀನ್ ಪ್ರೆಸೆನ್ಸ್ ಆಲ್ ಸಿನಿಮಾನ ಕ್ಯಾರಿ ಮಾಡ್ತಿದ್ರೆ, ಎಲ್ಲೆಲ್ಲಿ ಸಿನಿಮಾ ಡಲ್ ಆಗ್ತಿದೆ ಅಲ್ಲಲ್ಲಿ ಇವರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತು ಅಂತಲೇ ಹೇಳ್ಬೋದು. ಜಗನ್ನಾಥನ್ ಸಿನಿಮಾದಲ್ಲಿ ಆಫ್ ಸ್ಟೋರಿ ತುಂಬ ವೇಗವಾಗಿ ಕಥೆಯ ಪಾತ್ರಗಳನ್ನ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ಲಿ ಪೊಲಿಟಿಕಲ್ ಡ್ರಾಮಾಯಿಂದ ಕೂಡಿತ್ತು. ಈ ಪೊಲಿಟಿಕಲ್ ಡ್ರಾಮಾನ ತಮಿಳುನಾಡಿನ ಅಸೆಂಬ್ಲಿನ ತಲೆಯಲ್ಲಿಟ್ಕೊಂಡೇ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಕಾಣಿಸ್ಕೊಂಡಿರೋದೇ ಬಾಬಿ ಡಿಯೋಲ್ ಅವರು. ಇವರ ಪ್ರೆಸೆನ್ಸ್ ಏನೋ ತುಂಬ ಚೆನ್ನಾಗಿತ್ತು, ಬಟ್ ಪಾತ್ರ ಇನ್ನಷ್ಟು ಲಾಜಿಕಲ್ ಆಗಿರಬೇಕಿತ್ತು ಅನಿಸ್ತು. ಇಲ್ಲಿ ವಿಜಯ್ ಅವ್ರನ್ನ ಬಿಟ್ಟರೆ ಮಮಿತಾ ಬೈಜು ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಇವರಿಗೆ ಕಂಪ್ಲೀಟ್ ಆರ್ಕ್ನ ನೀಡಿದ್ದಾರೆ ಅಂತಲೇ ಅನ್ಬೋದು. ಇನ್ನು ಈ ಸಿನಿಮಾದ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ, ಕತೆ ಏನು ಹೊಸದಲ್ಲ, ಪಾತ್ರಗಳು ಬೇರೆ ಸಿನಿಮಾ ನೋಡಿರೋ ಥರನೇ ಇದೆ. ಅದು ಸ್ವಲ್ಪ ಚೇಂಜ್ ಆಗಬೇಕಿತ್ತು ಅನಿಸುತ್ತೆ. ವಿಜಯ್ ಅವಂತಹ ಲೌಡ್ ಸ್ಟಾರ್ಸ್ ಲಾಸ್ಟ್ ಸಿನಿಮಾ ಅಂದಮೇಲೆ ಇನ್ನಷ್ಟು ಫ್ಯಾನ್ ಬೇಸಸ್ ಆ್ಯಂಡ್ ಇನ್ನೂ ಸ್ವಲ್ಪ ರಗಡ್ ಆಗಬೇಕಿತ್ತು ಅನಿಸ್ತು. ಇದೊಂದು ಡೀಸೆಂಟ್ ಗುಡ್ ವಾಚ್ ಆ್ಯಂಡ್ ಕಮರ್ಷಿಯಲ್ ಮೂವಿ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ತಲಪತಿ ವಿಜಯ್ ಫ್ಯಾನ್ಸ್ ಇದ್ದೀರಾ ಅವರು ಸಿನಿಮಾವನ್ನು ಹೋಗಿ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಟೋಟಲಾಗಿ ಹೇಳೋದಾದರೆ ಜಗನ್ನಾಥನ್ ಮೂವಿ ಒಂದು ಡೀಸೆಂಟ್ ಗುಡ್ ವಾಚ್ ಆ್ಯಂಡ್ ಕಮರ್ಷಿಯಲ್ ಮೂವಿ ಆಗಿತ್ತು. ಆ್ಯಂಡ್ ಈ ಸಿನಿಮಾದ ಟೋಟಲ್ 1 ವೀಕ್ ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದು 255.63 ಕೋಟಿ ಆಗಿರುತ್ತೆ. ಆ್ಯಂಡ್ 1 ವೀಕ್ ಇಂಡಿಯಾದು ಕಲೆಕ್ಷನ್ ಬಂದು 149.50 ಕೋಟಿ ಆಗಿರುತ್ತೆ. ಆ್ಯಂಡ್ ಜಗನ್ನಾಥನ್ ಸಿನಿಮಾದ IMDb ರೇಟಿಂಗ್ ಬಂದು 10ಕ್ಕೆ 5.3 ಆಗಿರುತ್ತೆ. ಸೊ ಈ ಎಲ್ಲ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.